ಮತ್ತು ಆರ್ಥಿಕ ಸಂಬಂಧಗಳು ಮತ್ತು ಸಾಮಾಜಿಕ ಸಂಬಂಧಗಳ ಕಾರಣ ಇರುತ್ತವೆ ಅಂತ ರೊಮಿಲಾ ಥಾಪರ್ ಅವರು ಪ್ರತಿಪಾದನೆ ಮಾಡ್ತಾರೆ. ಇಡೀ ಚಂದ್ರಶೇಖರ್ ಅವರ ಕೃತಿಯ ಒಳಗಡೆ ನಾಲ್ವಡಿ ಅವರ ವ್ಯಕ್ತಿತ್ವವನ್ನು ಮತ್ತು ಅವರು ಕಟ್ಟಿಕೊಟ್ಟಂತಹ ಮೈಸೂರು, ಹೊಸ ಮೈಸೂರಿನ ಆಧುನಿಕ ಮೈಸೂರಿಗೆ ಮುನ್ನುಡಿಯನ್ನು ಬರೆದದ್ದನ್ನು ಹೇಳುವ ಸಂದರ್ಭದ ಒಳಗಡೆ ಅವತ್ತಿನ ಕಾಲದಲ್ಲಿ ಈ ದೇಶದಲ್ಲಿ ನಡೆದಂತಹ ರಾಜಕೀಯ ಚಲನೆಗಳಿದೆಯಲ್ಲ, ರಾಜಕೀಯ ಚಹರೆಗಳಿದೆಯಲ್ಲ, ಅದೆಲ್ಲವನ್ನೂ ಸಹ ಚಂದ್ರಶೇಖರ್ ಅವರು ಗುರುತಿಸ್ತಾ ಹೋಗ್ತಾರೆ ಅನ್ನೋದೇ ಈ ಕೃತಿಯ ವಿಶೇಷ. ಇದು ನಾಲ್ವಡಿಯವರ ಜೀವನ ಚರಿತ್ರೆ ಅಲ್ಲ ಅಂತ ನಾನು ಆರಂಭದಲ್ಲೇ ಹೇಳಿದೆ. ಹಾಗಾಗಿ ಡಿ ಕೋಸಾಂಬಿ ಅವರು ಹೇಳಿದಂಥದ್ದಿರ್ಬೋದು ಅಥವಾ ರೊಮಿಲಾ ಥಾಪರ್ ಅವರು ಹೇಳಿದಂಥ ಪ್ರತಿಪಾದನೆ ಇರ್ಬೋದು, ಅಂಥ ಪ್ರತಿಪಾದನೆಗಳ ಬೆಳಕಿನಲ್ಲಿ ಚಂದ್ರಶೇಖರ್ ಅವರ ಕೃತಿಯನ್ನು ನೋಡೋದು ಅಷ್ಟೇ ಅಲ್ಲ, ನಾನು ಆ ಕೃತಿಗೆ ಮಾತ್ರ ಮೀಸಲಾಗಿ ಇದನ್ನು ಹೇಳ್ತಾ ಇಲ್ಲ, ಒಟ್ಟು ಇತಿಹಾಸಕಾರರಿಗೆ ಇರಬೇಕಾಗಿರುವಂಥ ಪ್ರಜ್ಞೆ ಇದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನಮಗೆ ಆ ಥರದ ಒಂದು ಇತಿಹಾಸದ ಒಂದು ಪ್ರಜ್ಞೆ ಬೇಕಾಗಿದೆ. ನಾನು ಹಿಂದೆ ಚಂದ್ರಶೇಖರ್ ಅವರಿದ್ದ ಸಭೆಯಲ್ಲಿಯೇ ಒಂದು ಮಾತನ್ನು ಹೇಳಿದ್ದೆ. ಚರಿತ್ರೆ ಅನ್ನೋದಿದೆಯಲ್ಲ, ಅನೇಕ ಈಗ ಎಚ್ ಕಾರಂತ್ ಅವರು, ಕ್ರೋಸೆ ಅಂತ ಇತಿಹಾಸ ತಜ್ಞರು, ಇಂಥವ್ರು ಅನೇಕ ಚರ್ಚೆ ಮಾಡ್ತಾರೆ ಅದನ್ನು ಕುರಿತಂತೆ. ವಾಗ್ವಾದ ಮತ್ತು ಸಂವಾದಗಳ ಕೇಂದ್ರ ಚರಿತ್ರೆ ಇದೆಯಲ್ಲ, ಅಲ್ಲಿ ವಾಗ್ವಾದಗಳು ಇರುತ್ತೆ, ಸಂವಾದಗಳು ಇರುತ್ತವೆ. ಆದರೆ ನಿಜವಾಗಿ ನಾವು ಮಾಡಬೇಕಾಗಿರೋದು ಏನಂತಂದರೆ ವಾಗ್ವಾದಗಳನ್ನು ಸಂವಾದಗಳಾಗಿ ರೂಪಾಂತರಿಸುವ ಕೆಲಸ ಇದೆಯಲ್ಲ, ಇವತ್ತು ಆಗಬೇಕಾಗಿರೋದು. ಇವತ್ತು ಸಂವಾದಗಳೇ ಕಡಿಮೆ ಆಗ್ತಿದೆ. ಪ್ರಜಾಪ್ರಭುತ್ವಕ್ಕೆ ಬಹಳ ಮುಖ್ಯವಾದ್ದು ಏನಂತಂದರೆ ಸಂವಾದ, ಆದರೆ ಸಂವಾದಗಳು ನಡೆಯೋದಿಲ್ಲ ಇವತ್ತು. ಹಾಗಾದ್ರೆ ವಾಗ್ವಾದ ಇದೆಯಲ್ಲ, ವಾಗ್ವಾದ ಅದು ಬೀದಿ ಜಗಳ ಅಲ್ಲ. ಅದು ವಾಗ್ವಾದ ಅನ್ನೋದು ಒಂದು ವೈಚಾರಿಕವಾಗಿರ್ತಕ್ಕಂಥ ಭಿನ್ನ ನೆಲೆಗಳಲ್ಲಿ ನಿಂತು ಎದುರು ಬದಲಾಗತಕ್ಕಂಥ ಒಂದು ಪ್ರಕ್ರಿಯೆ ಅದು. ಹಾಗಾಗಿ ಒಂದು ಚರಿತ್ರೆಯನ್ನು ನಾವು ಅವಲೋಕನ ಮಾಡೋ ಸಂದರ್ಭದ ಒಳಗಡೆ ವಾಗ್ವಾದಕ್ಕೂ ಅವಕಾಶ ಇರುತ್ತೆ ಮತ್ತು ವಾಗ್ವಾದ ಮತ್ತು ಸಂವಾದ ಇದಕ್ಕೂ ಅವಕಾಶ ಇರುತ್ತೆ. ಪ್ರಜಾಪ್ರಭುತ್ವದಲ್ಲಿ ಎಷ್ಟರ ಮಟ್ಟಿಗೆ ಮುಖ್ಯ ಸಂವಾದ, ವಾಗ್ವಾದಗಳನ್ನು ಸಂವಾದವಾಗಿಸುವ ಕ್ರಿಯೆ ಇದೆಯಲ್ಲ. ನನಗೆ ಒಂದು ಘಟನೆ ತಕ್ಷಣ ನೆನಪಿಗೆ ಬರುತ್ತೆ. ಈ ಲೋಕಸಭೆ ಒಳಗಡೆ ವಿಧಾನಸಭೆ ಅಂದಾಗ ನಿಮ್ಗೆ ಏನೇನೋ ನೆನಪಿಗೆ ಬಂದಿರಬಹುದು. ಅಲ್ಲಿ ವಾಗ್ವಾದಗಳು ನಡೆಯುತ್ತಾ, ಸಂವಾದಗಳು ನಡೆಯುತ್ತಾ ಅಂತ ಅಂದರೆ ಅದಕ್ಕೆ ಉತ್ತರ ಇದೆಯಲ್ಲ, ಆ ಉತ್ತರ ಬಹಳ ನಕಾರಾತ್ಮಕವಾದ ಉತ್ತರನೇ ಇರುತ್ತೆ. ಅಲ್ಲಿ ಬಹಳ ಚೆನ್ನಾಗಿ ಫ್ಯೂಡಲ್ ಪ್ರಜಾಪ್ರಭುತ್ವದ ಪ್ರತಿನಿಧಿಗಳನ್ನು ನಾವು ನೋಡಬಹುದು. ನಿಜವಾದ ಪ್ರಜಾಪ್ರಭುತ್ವದ ಪ್ರತಿನಿಧಿಗಳಿಗಿಂತ ಫ್ಯೂಡಲ್ ಪ್ರಜಾಪ್ರಭುತ್ವದ ಪ್ರತಿನಿಧಿಗಳನ್ನು. ಆದರೆ ಹಿಂದೆ ನೆಹರು ಅವರ ಕಾಲದಲ್ಲಿ ಒಂದು ಘಟನೆ ನಡೆಯುತ್ತೆ. ನೆಹರು ಅವರು ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ಅವರನ್ನು ಅತ್ಯಂತ ಪ್ರಖರವಾಗಿ ಟೀಕೆ ಮಾಡ್ತಾ ಇದ್ದವರು ರಾಮಮನೋಹರ್ ಲೋಹಿಯಾ ಅವರು. ಎಷ್ಟು ಮಟ್ಟಿಗೆ ಟೀಕೆ ಮಾಡ್ತಿದ್ದಾರೆ ಅಂದರೆ ಅದು ಸುಳ್ಳೋ ನಿಜವೋ ಗೊತ್ತಿಲ್ಲ. ರಷ್ಯಾದಲ್ಲಿ ನೆಹರು ಅವರ ಬಟ್ಟೆಗಳನ್ನು ಇಸ್ತ್ರಿ ಮಾಡಿ ತರಿಸ್ತಾರೆ ಅಂತ ಹೇಳ್ತಾ ಇದ್ದದ್ದು ಉಂಟು. ಅದನ್ನು ಸುಮ್ಮನೆ ಒಂದು ಮೆಟಫರ್ ಆಗಿ ರೂಪಕವಾಗಿ ನಾವು ತಗೊಳ್ಳೋಣ, ಅಂದರೆ ಅಷ್ಟು ಒಳ್ಳೆ ಬಟ್ಟೆ ಹಾಕ್ತಾರೆ ನೆಹರು ಅಂತ ಈ ಥರ ಎಲ್ಲ ಟೀಕೆ ಮಾಡ್ತಿದ್ದುಂಟು. ಚುನಾವಣೆಯಲ್ಲಿ ಯಾರು ತನ್ನ ಜೊತೆಯಲ್ಲಿ ಪ್ರಖರವಾದ ವಾಗ್ವಾದವನ್ನು ಲೋಕಸಭೆಯಲ್ಲಿ ನಡೆಸ್ತಾ ಇದ್ರೋ ಅಂತ ರಾಮ್ ಮನೋಹರ್ ಲೋಹಿಯಾ ಸೋತ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ನೆಹರು ಹೇಳ್ತಾರೆ, ರಾಮ್ ಮನೋಹರ್ ಲೋಹಿಯಾ ಅವರು ಇವತ್ತು ಗೆದ್ದು ಬಂದಿಲ್ಲ, ಈ ಲೋಕಸಭೆ ಅಪೂರ್ಣವಾಗಿದೆ ಅಂತ ಹೇಳ್ತಾರೆ. ಒಂದು ಉಪಚುನಾವಣೆಯಲ್ಲಿ ರಾಮ್ ಮನೋಹರ್ ಲೋಹಿಯಾ ಅವರು ಮತ್ತೆ ಗೆದ್ದು ಬರ್ತಾರೆ. ಆಗ ನೆಹರು ಅವರು ಎದ್ದು ನಿಂತ್ಕೊಂಡು ಹೇಳ್ತಾರೆ, ರಾಮ್ ಮನೋಹರ್ ಲೋಹಿಯಾ ಅವರು ಮತ್ತೆ ಬಂದಿದ್ದಾರೆ, ಇವತ್ತು ಲೋಕಸಭೆ ಪೂರ್ಣವಾಗಿದೆ ಅಂತಾರೆ. ನಾನು ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಎಲ್ಲಿ ಮಹತ್ವ ಇರುತ್ತೆ ಅಂದರೆ ಈ ನೆಹರು ಅವರು ತೋರಿಸಿದಂಥ ಈ ಪ್ರಜಾಸತ್ತಾತ್ಮಕವಾದ ಗುಣ ಇದೆಯಲ್ಲ, ಅಂದರೆ ವಾಗ್ವಾದವನ್ನು ಸಂವಾದವನ್ನಾಗಿ ನೋಡುವ ಒಂದು ಗುಣ ಇದೆಯಲ್ಲ, ಅದು ಬಹಳ ಮುಖ್ಯ ಅಂತ. ಇದು ಎಂಥವರಲ್ಲಿ ಸಾಧ್ಯ, ಅಂಥದ್ದೊಂದು ವ್ಯಕ್ತಿತ್ವ ಎಂಥವರಲ್ಲಿ ಸಾಧ್ಯ, ನಾಲ್ವಡಿ ಅಂಥವರಲ್ಲಿ ಮಾತ್ರ ಸಾಧ್ಯ ಆಗಕ್ಕಾಗತ್ತೆ.